ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಕೆಲವೇ ಗಂಟೆಗಳಲ್ಲಿ ಫಿನಾಲೆ ಏನಿದೆ ಅದು ಸ್ಟಾರ್ಟ್ ಆಗ್ತಾ ಇದೆ. ನಾವು ಕೂಡ ಆ್ಯಕ್ಚುಲಿ ಬಿಗ್ ಬಾಸ್ ವಿಡಿಯೋ ಮಾಡೋದಕ್ಕಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ವಿ. ಸೊ ಫಿನಾಲೆ ಮುಗಿದ ನಂತರ ಏನು ಮಾಡಬೇಕಂತ ಗೊತ್ತಿಲ್ಲ. ಸೊ ನೋಡಬೇಕು. ಹಾಗೆ ಯಾರು ಗೆಲ್ತಾರೆ ಅಂತ ನೀವು ಅಂದ್ಕೊಳ್ತೀರಾ? ಸೊ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು? ನನಗೇನೋ ಬಿಗ್ ಬಾಸ್ನಲ್ಲಿ ನ್ಯಾಯವನ್ನು ದೊರಕಿಸ್ತಾರ ನಿಜಕ್ಕೂ ಅಂದರೆ ಎಪಿಸೋಡ್ 1ರಿಂದ ನಾವು ನೋಡ್ಕೊಂಬಂದಿದ್ದೀವಿ. ಸೊ ಆ ಎಪಿಸೋಡ್ 1ರಿಂದ ಪ್ರತಾಪ್ ಅವ್ರಿಗೆ ತುಂಬಾ ಓಟ್ಗಳು ಬರ್ತಾಯಿತ್ತು. ಸೊ ಅದಕ್ಕೆ ಬಿಗ್ ಬಾಸ್ ತಂಡ ಬದ್ಧವಾಗಿರ್ತಾರ, ಪ್ರತಾಪ್ ಅವರನ್ನು ಗೆಲ್ಲಿಸ್ತಾರ ಅಥವಾ ಬೇರೆ ಯಾರನ್ನಾದರೂ ಗೆಲ್ಲಿಸ್ತಾರ? ಇತ್ತೀಚೆಗೆ ಎಲ್ಲೋ ಒಂದು ಕಡೆ ವೋಟಿಂಗಲ್ಲಿ ಅದಲು ಬದಲು ಆಗಿದೆ ಅಂತೆಲ್ಲ ಹೇಳ್ತಾರೆ. ಆದರೆ ಗೊತ್ತಿಲ್ಲ ಅದು ಗಿಮಿಕಾ ಅಥವಾ ಮತ್ತಿನ್ನೊಂದಾ ಅಂತ. ಆದರೆ ಮೊದಲನೇ ಎಪಿಸೋಡ್ನಿಂದ ಪ್ರತಾಪ್ ಅವರಿಗೆ ಅತಿ ಹೆಚ್ಚು ಓಟ್ಗಳು ಬಂದಿದ್ದು ನಾವು ನೋಡಿದ್ದೀವಿ. ಒಂದು ವಾರ ಸುದೀಪ್ ಅವರು ಕೂಡ 72 ಲಕ್ಷ ಓಟ್ಗಳು ಬಂದಿದೆ ಅಂತ ಹೇಳಿದರು. ಅದರ ನೆಕ್ಸ್ಟ್ ವೀಕಲ್ಲಿ ಕೇವಲ 52 ಲಕ್ಷ ಓಟ್ ಬಂದಿದೆ ಅಂತ ಹೇಳಿದರು. ಆ ಎಲಿಮಿನೇಷನಲ್ಲಿ ಸಂಗೀತ, ಕಾರ್ತಿಕ್, ವಿನಯ್ ಎಲ್ಲ ಇದ್ದರು, ಆದರೆ ಪ್ರತಾಪ್ ಅವರು ಇರಲಿಲ್ಲ. ಆದರೆ ಯಾವ ವಾರದಲ್ಲಿ 72 ಲಕ್ಷ ಓಟ್ ಬಂದಿದೆ ಅಂತ ಹೇಳಿದ್ರು, ಆ ವಾರದಲ್ಲಿ ಪ್ರತಾಪ್ ಅವರು ನಾಮಿನೇಷನ್ ಆಗಿದ್ದರು. ಸೊ ಇದೆಲ್ಲವನ್ನು ನೋಡಿದಾಗ ಪ್ರತಾಪ್ ಅವರಿಗೆ ಓಟ್ಗಳು ಜಾಸ್ತಿ ಇತ್ತು. ಅಂದರೆ ಅಲ್ಲಿ ವಿನಯ್ ಅವರು ಕೂಡ ಒಂದು ಸರ್ತಿ ಹೇಳ್ತಾರೆ, ನೀನು ಮಾತಾಡೋವಾಗೆಲ್ಲ ವಿಷಲ್ ಹೊಡಿತಾರೆ, ಸೊ ಅಭಿಮಾನಿಗಳು ಅಲ್ಲಿ ಇದು ರಿಪ್ಲೈ ಮಾಡ್ತಾರೆ ಅಂತ. ಸೊ ನಾವು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರತಾಪ್ ಅವರು ಮುಂಚೂಣಿಯಲ್ಲಿದ್ದರು. ನಾವು ಇಶಾನಿಯವರ ಇನ್ಸಿಡೆಂಟನ್ನು ನೋಡಿದಾಗ ಕೂಡ ಗೊತ್ತಾಗುತ್ತೆ, ಅಲ್ಲಿ ಪ್ರತಾಪ್ ಅವರಿಗೆ ಎಷ್ಟೊಂದು ಬೆಂಬಲ ಇತ್ತು, ಎಷ್ಟು ಜನ ಪ್ರತಾಪ್ ಅವರ ಪರವಾಗಿ ಕಮೆಂಟ್ಗಳನ್ನು ಮಾಡಿದ್ರು, ಇಶಾನಿ ಅವರಿಗೆ ಟಾಂಗ್ ಕೊಟ್ಟರು ಅಂತ. ಸೊ ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಹೊರಗಡೆ ಬಂದಂಥ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವರಿಗೆ ಅಂದರೆ ಈ ಹುಡುಗ ಸಾಮಾನ್ಯವಾಗಿ ಬಂದ, ಇವನನ್ನು ನಾವು ಕಾಂಪಿಟೇಟರ್ ಅಂತಲೇ ಅಂದ್ಕೊಳ್ಳಿಲ್ಲ. ಅಂದರೆ ಒಳಗಡೆ ಹೋದಾಗ ನೀವು ಇನಿಷಿಯಲ್ ವೀಕಲ್ಲಿ ನೋಡಿದ್ರೆ ಈ ನಮ್ರತಾ ಆಗಿರ್ಬೋದು ಅಥವಾ ವಿನಯ್, ಕಾರ್ತಿಕ್, ಸಂಗೀತ, ಈ ಅಂದರೆ ಸ್ವಲ್ಪ ನೇಮು ಫೇಮು ಇಟ್ಕೊಂಡು ಏನು ಬಂದಿದ್ರು, ಇವರೆಲ್ಲ ಏನು ಅಂದ್ಕೊಂಬಿಟ್ಟಿದ್ರು ಅಂದರೆ ಪ್ರತಾಪ್ ಏನೋ ಬಂದಿದ್ದಾನೆ, 1-2 ವಾರ ಇರ್ತಾನೆ ಹೋಗ್ತಾನೆ ಅಂತ ಅಂದ್ಕೊಂಬಿಟ್ಟಿದ್ರು. ಯಾವಾಗ ಅವನಿಗೆ ಕರ್ನಾಟಕದ ಜನತೆಯ ಸಪೋರ್ಟ್ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು, ಅದನ್ನು ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಹೊರಗಡೆ ಬಂದ ಮೇಲೂ ಕೂಡ ಆ ಒಂದು ವೈರತ್ವವನ್ನು ಇನ್ಕ್ಲೂಡಿಂಗ್ ತನೀಷಾ ಆಗಿರ್ಬೋದು, ನಮ್ರತಾ ಆಗಿರ್ಬೋದು, ಅಥವಾ ಬಹಳಷ್ಟು ಜನ ನಾನು ನೋಡಿದಾಗೆ ಅಂದರೆ ಹೊರಗಡೆ ಬಂದ ನಂತರ ಏನಿದ್ದಾರೆ ಮತ್ತೂ ಕೂಡ ಇಲ್ಲ, ಪ್ರತಾಪ್ ಏನೋ ಮಾಡಿಲ್ಲ ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ. ಪ್ರತಾಪ್ ಅವನಿಗೆ ಗೊತ್ತು ಎಲ್ಲಿ ಏನು ಮಾತಾಡಬೇಕಂತ. ಯಾಕೆ ತನೀಶ್ ಅವರ ನಿಮಗೆ ಗೊತ್ತಿಲ್ವಾ? ನೀವು ಏನು ಕ್ಯಾಮ್ರಾ ನೋಡ್ದೇ ಬಂದುಬಿಟ್ರಾ ಅಥವಾ ನೀವು ಕ್ಯಾಮ್ರಾನ ನೋಡ್ದೇ ಬಿಗ್ ಬಾಸ್ ಒಳಗೆ ಹೋಗಿದ್ರಾ? ಅದ್ರಲ್ಲಿ ಹೇಳ್ತಾರೆ ತನೀಶಾ ಅವರು, ಪ್ರತಾಪ್ಗೆ ಗೊತ್ತು ಎಲ್ಲಿ ಏನು ಮಾತಾಡಬೇಕಂತ, ಅದಕ್ಕೆ ಅವನಿಗೆ ಸ್ವಲ್ಪ ಅಭಿಮಾನಿಗಳು. ನನಗನ್ಸಿದ ಮಟ್ಟಿಗೆ ಪ್ರತಾಪ್ ಅವರು ಕ್ಯಾಮ್ರಾವನ್ನು ನೋಡಿ ಮಾತಾಡಿದ್ದಕ್ಕಿಂತ ತನೀಶಾ ಅವರು ಕ್ಯಾಮ್ರಾವನ್ನು ನೋಡಿ ಮಾತಾಡಿದ್ದೇ ಜಾಸ್ತಿ. ಆದರೆ ಸುಮ್ಮನೆ ಏನೋ ಒಂದು ಹೊಟ್ಟೆ ಊರಿನಲ್ಲಿ ಏನೋ ಒಂದು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದನ್ನು ಅಭಿಮಾನಿಗಳು ಕೂಡ ಗೊತ್ತಾಗತ್ತೆ. ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳಿಗೆ ಅದು ಖುಷಿ ಅಂತ ಅನ್ನಿಸ್ಬೋದು. ಆದರೆ ನೈಜತೆ ಏನು, ನಿಜ ಏನು ಅಂತ ಅಂದರೆ ಬಹುಶಃ ಇವರೆಲ್ಲ ನಮ್ರತಾ ಇರ್ಬೋದು, ತನೀಷಾ ಇರ್ಬೋದು, ಸಂಗೀತ ಇರ್ಬೋದು, ಕಾರ್ತಿಕ್ ಇರ್ಬೋದು, ವಿನಯ್ ಇರ್ಬೋದು, ಇವರೆಲ್ಲ ಒಂದು ಸಿನಿ ಇಂಡಸ್ಟ್ರಿಯಿಂದ ಬಂದಿದ್ದಾರೆ. ಸೊ ಅವ್ರಿಗೆ ಕ್ಯಾಮ್ರಾ ಮುಂದೆ ಯಾವ ರೀತಿ ಆ್ಯಕ್ಟ್ ಮಾಡಬೇಕು, ಎಲ್ಲಿ ಏನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಹಳ್ಳಿಕಾರ್ ಸಂತೋಷ್ ಅವ್ರಿಗಾಗಲಿ ಅಥವಾ ಪ್ರತಾಪ್ ಅವ್ರಿಗಾಗಲಿ ಇದು ಅಷ್ಟೊಂದು ಗೊತ್ತಿರೋದಿಲ್ಲ. ಅವರು ಒಂದು ನಾರ್ಮಲ್ ಕಂಟೆಸ್ಟೆಂಟ್ಸ್. ಸೊ ಎಲ್ಲೂ ಕೂಡ ಆ್ಯಕ್ಟ್ ಮಾಡಿರಲ್ಲ. ಅದನ್ನು ಅವರಿಬ್ಬರು ಹೇಳ್ಕೊಂಡ್ರು ಕೂಡ ಅಂದರೆ ಈ ಇಡೀ ಶೋ ಈ ಸಿನಿ ಇಂಡಸ್ಟ್ರಿಯಿಂದ ಬಂದವರ ಒಂದು ಏನಿದೆ ಡಾಮಿನೇಷನ್ ಜಾಸ್ತಿ ಇರುತ್ತೆ, ಇನ್ಕ್ಲೂಡಿಂಗ್ ಸುದೀಪ್ ಅವರನ್ನು ಕೂಡ ಸೇರಿ. ಸುದೀಪ್ ಅವರು ಕೂಡ ಅಲ್ಲಿ ಪ್ರತಾಪ್ ಆಗಲಿ ಹಳ್ಳಿಕಾರ್ ಸಂತೋಷ್ ಅವರಾಗಲಿ ಹೇಳಿದ್ದು ಸುಳ್ಳಲ್ಲ. ನಾವು ಸಿನಿ ಇಂಡಸ್ಟ್ರಿ ಅಂತ ಬಂದಿಲ್ಲ ಅಂತ ಹೇಳಿದ್ದು ಅದು ಏನೋ ಒಂದು ಕಾರ್ಡ್ ಪ್ಲೇ ಮಾಡಿದ್ರು ಅನ್ನೋ ರೀತಿಯಲ್ಲೇ ಮಾತಾಡ್ತಾರೆ ಇವರೆಲ್ಲರೂ ಸೇರಿ. ಅದು ಯಾವ ಕಾರ್ಡು ಅಲ್ಲ, ಏನು ಇದು ಅಲ್ಲ, ಅದು ನಿಜ ಹೇಳಿದ್ರೆ ಕಾರ್ಡ್ ಅಂದರೆ ಏನು ಮಾಡೋಕ್ಕಾಗತ್ತೆ? ಅಂದರೆ ಏನಾದರೂ ಒಂದು ನಿಜ ಹೇಳ್ಬಿಟ್ರೆ ಅದು ಕಾರ್ಡ್ ಅಂತ ಹೇಳ್ತಾರೆ. ಅದು ಏನೋ ಗೊತ್ತಿಲ್ಲ. ಸೊ ಇನ್ಕ್ಲೂಡಿಂಗ್ ಸುದೀಪ್ ಅವರು ಕೂಡ ಸಿನಿ ಇಂಡಸ್ಟ್ರಿಯಿಂದ ಬಂದಿದ್ದೀನಿ ಅಂತ ಹೇಳಿದಂಥ ಒಂದು ಪದಕ್ಕೆ ಸ್ವಲ್ಪ ಪ್ರತಾಪ್ ಅವ್ರ ಮೇಲೂ ಗರಂ ಆಗಿದ್ರು. ಹಳ್ಳಿಕಾರ್ ಸಂತೋಷ್ ಅವ್ರಿಗೆ ಸುದೀಪ್ ಅವರೇ ಒಂದು 5-6 ಸರ್ತಿ ಇದನ್ನು ಕೇಳಿಬಿಟ್ಟಿದ್ದಾರೆ, ಹಂಗೆ ಹೇಳಿದ್ರಲ್ಲ ಅಂತ.
ಅಂದರೆ ಸುದೀಪ್ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಪಿಂಚ್ ಆಗತ್ತೆ ಅನ್ಸುತ್ತೆ ಆ ಇಂಡಸ್ಟ್ರಿ ಬಗ್ಗೆ ಮಾತಾಡಿದಾಗ. ಅದು ಸಹಜನೂ ಕೂಡ ಇರ್ಬೋದು. ಆದರೂ ಕೂಡ ಅಲ್ಲಿ ಸುಳ್ಳೇನಿಲ್ಲ, ಅದು ನಿಜಾನೇ. ನಾವು ಸಿನಿ ಇಂಡಸ್ಟ್ರಿಯಿಂದ ಬಂದಿಲ್ಲ ಅಂತ ಹೇಳ್ಕೊಳೋದು ಒಂದು ತಪ್ಪಾ, ಅಷ್ಟು ದೊಡ್ಡ ತಪ್ಪಾ ಅದು ಅಂತ ಸಂಗೀತ ಅವರು ಕೂಡ ಅಲ್ಲಿ ಅಷ್ಟೇ ಆ್ಯಕ್ಟ್ ಮಾಡ್ತಾರೆ. ಸಿನಿ ಇಂಡಸ್ಟ್ರಿಯಿಂದ ಬಂದಿಲ್ಲ ಅಂತ ನೀನು ಹೇಳ್ಬಿಟ್ಟೆ ಅಂತ ಪ್ರತಾಪ್ ಅವರ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊತಾರೆ. ಯಾಕೆ ಇವರಿಗೆಲ್ಲ ಆ ಸಿಟ್ಟು ಬಂತು ನಿಜ ಹೇಳಿದ್ದಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಬಹುಶಃ ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಸಿನಿ ಇಂಡಸ್ಟ್ರಿಯ ಡಾಮಿನೇಷನ್ ಏನಿದೆ ಅದು ಹಳ್ಳಿಕಾರ್ ಸಂತೋಷ್ ಮತ್ತು ಪ್ರತಾಪ್ ಅವ್ರಿಗೆ ಮುಳುವಾಗತ್ತಾ? ಅಥವಾ ಅವರಿಬ್ಬರಿಗೂ ಒಂದು ನೈಜವಾದ ವೋಟಿಂಗ್ ಏನಿದೆ, ಆ ಸಪೋರ್ಟ್ ಏನಿದೆ ಅದನ್ನು ಒಂದು ಕಡೆ ತೋರಿಸ್ತಾರ? ನೋಡಬೇಕಾಗತ್ತೆ. ಇದಕ್ಕೆಲ್ಲ ಉತ್ತರ ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಸಿಗತ್ತೆ. ಆದರೆ ನೋಡಬೇಕು. ಸಂಗೀತ ಅವರು ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ. ವಿನಯ್ ಅವರು TRP ಕೊಟ್ಟರು ಅನ್ನೋ ಕಾರಣಕ್ಕೆ ವಿನಯ್ ಅವರನ್ನು ಮುಂಚೂಣಿಯಲ್ಲಿ ನಿಲ್ಲಿಸ್ತಾರೆ. ಕಾರ್ತಿಕ್ ಅವರಿಗೆ ನಾನು ನೋಡಿದಂಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಗರ್ಲ್ ಸಪೋರ್ಟ್ ತುಂಬಾ ಜಾಸ್ತಿ ಇದೆ. ಆದರೆ ಇವೆಲ್ಲವನ್ನ ಬದಿಗಿಟ್ಟರೆ ಅಂದರೆ ಕಾಮನ್ ಪ್ರೇಕ್ಷಕರ ಓಟು ಪ್ರತಾಪ್ ಅವರಿಗೆ ಇದೆ. ಅವರು ಗೆಲ್ಲಬೇಕು ಅನ್ನೋದು ಬಹಳಷ್ಟು ಜನಗಳ ಅಭಿಪ್ರಾಯ.